ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ ಬಿಎಂಮ್ಯಾಕ್ಸ್ ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಜಿ, ಇಎನ್ಟಿ, ರೆಮಟೋಲಜಿ, ಸೈಕಿಯಾಟ್ರಿಸ್ಟ್, ಎಸಿ ಅಂಡ್ ನಾನ್ ಎಸಿ, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ. ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ. ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ. ಡಿಜಿಟಲ್ ಎಕ್ಸ್ರೇ. ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್. ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮೋದಿ ಕರ್ನಾಟಕಕ್ಕೆ ಬಂದಾಗಲೆಲ್ಲ ಶಾಡೋ CM ಎಂದು ಹೇಳಿಕೆ ನೀಡುತ್ತಿರುವುದನ್ನು ರೂಢಿಸಿಕೊಂಡಿದ್ದಾರೆ. ಆದರೆ ವಾಸ್ತವದಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಇದ್ದಾರೆ ಅನ್ನೋದನ್ನು ಏಕೆ ಮರೆಯುತ್ತಾರೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆಯ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದರು. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಲು ಇಂತಹ ಅಸಂಬದ್ಧ ಹೇಳಿಕೆ ನೀಡುತ್ತಿದ್ದಾರೆ ಎಂದರು. ಮೋದಿ ಗ್ಯಾರಂಟಿ ಟಿವಿಯಲ್ಲಿ ಇದೆ, ನಮ್ಮ ಗ್ಯಾರಂಟಿ ಕೈಯಲ್ಲಿ ಇದೆ ಎಂದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು, ಸುನಾಮಿ ದಕ್ಷಿಣದಲ್ಲಿ ಎಲ್ಲಿಯೂ ಇಲ್ಲ ಎಂದು ನುಡಿದರು. ವಿಜೇಂದ್ರ ನಾಯಕತ್ವವನ್ನು ಅವರ ಪಕ್ಷದವರೇ ಒಪ್ಪಿಕೊಳ್ಳುತ್ತಿಲ್ಲ. ಕಾಂಗ್ರೆಸ್ಗಿಂತ ಹೆಚ್ಚಿನ ಕುಟುಂಬ ರಾಜಕಾರಣ ಬಿಜೆಪಿಯಲ್ಲಿ ಇದೆ. DNA ಟೆಸ್ಟ್ ಮಾಡಿಸಿದ್ರೆ ಯಾರ್ಯಾರ ಕುಟುಂಬದವರು ಅನ್ನೋದು ಗೊತ್ತಾಗುತ್ತದೆ. ಹೀಗಾಗಿ DNA ಕಿಟ್ ಇಟ್ಟು ಚರ್ಚೆ ಮಾಡೋಣ ಬನ್ನಿ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದರು. ಬಿಜೆಪಿಯವರು ಒಂದೇ ಕುಟುಂಬ ಎನ್ನುತ್ತಾರೆ. ವಾಟ್ಸ್ಆಪ್ ಯೂನಿವರ್ಸಿಟಿ ಅವರು ಮೋದಿಗೆ ಅವರಿಗೆ ಭಾಷಣ ಬರೆದುಕೊಡುತ್ತಾರೆ. ಅತಿ ಹೆಚ್ಚು ಭ್ರಷ್ಟಾಚಾರ ಆಗಿರೋದು ಬಿಜೆಪಿ ಅವಧಿಯಲ್ಲಿ ಎಂಬುದು ಬಿಜೆಪಿಯವರು ಮರೆತಿದ್ದಾರೆ ಎಂದರು. ಇವರದು 40% ಸರ್ಕಾರ ಎನ್ನುವ ಕಾರಣಕ್ಕಾಗಿಯೇ ಬಿಜೆಪಿಯವರನ್ನು ಜನರು ಕಿತ್ತೊಗೆದಿದ್ದಾರೆ ಎಂದರು. ಮೋದಿ ಅಲೆಗೆ ಹೆದರಿ ಯಾವೊಬ್ಬ ಸಚಿವರು ಲೋಕಸಭಾ ಚುನಾವಣೆಗೆ ಹೆದರುತ್ತಿಲ್ಲ ಎಂಬ ವಿಜೇಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಇರುವವರೇ ಸಾಕಿಲ್ಲ, ಸಚಿವರು ಯಾಕೆ ನಿಲ್ಲಿಸಬೇಕು, ಸಚಿವರೇ ನಿಲ್ಲಬೇಕು ಅಂತ ಎಲ್ಲಾದ್ರೂ ಇದೆಯಾ ಎಂದು ಪ್ರಶ್ನಿಸಿದರು. ಮೋದಿ ಗ್ಯಾರಂಟಿ ಟಿವಿನಲ್ಲಿದೆ, ನಮ್ಮ ಗ್ಯಾರಂಟಿ ಕೈಯಲ್ಲಿದೆ. ಏನ್ ಸುನಾಮಿ ಇದೆ, ಎಲ್ಲಿದೆ ತೋರಿಸಿ, ಎಲ್ಲಿದೆ? ಇಲ್ಲೇ ತೋರಿ, ನೀವು ನಮ್ಮ ಜಿಲ್ಲೆದವರಲ್ಲ, ಎಲ್ಲಿ ಸುನಾಮಿ ಇದೆ ಹೇಳಿ. ಈಗ ಬಿಜೆಪಿ ಸಂಸದರೇ ಹೇಳ್ತಾ ಇದ್ದಾರೆ ಫ್ರೀ ಅಂಡ್ ಫೇರ್ ನಡಿಬೇಕು ಅಂದ್ರೆ ಗಾಳಿ ಇಲ್ಲ. ಅಂದ್ರೆ ಅವ್ರಿಗೆ ಭಯ ಇದೆ ಅಲ್ಲ, ಅವ್ರು ಆಗ್ಲೇ ಬಿಟ್ಕೊಟ್ಟು ಬಿಟ್ಟಿದ್ದಾರೆ ನಾವು ಸೋಲ್ತಾ ಇದೀವಿ ಅಂತ. 110% ನಾನೇ ಗೆಲ್ತೀನಿ ಅಂತ ಹೇಳ್ತಾರೆ. 110 ನಾವು ಎಲ್ಲಿ ಎಲ್ಲ ನಾವು ಹರಕೆ ಕುರಿ ಯಾರಿಗ್ರಿ? ಕುಮಾರಸ್ವಾಮಿ ಅವರಿಗೆ. ಅವು ಇಬ್ರು ಅವ್ರವ್ರು ಅಡ್ಜಸ್ಟ್ಮೆಂಟ್ ಅಲ್ಲಿ ಇಬ್ರು ಕುರಿಗಳೇ ಆಗ್ಲತ್ತವ. ಅವ್ರ ನೋಡಿ, ಇದು ಒಪ್ಪಂದ ಏನಿದೆ ಅವರವರ ಅಸ್ತಿತ್ವಕ್ಕೆ. ನೀವು ಹೇಳಿದ್ರಲ್ಲ ಸರ್, ಮೋದಿ ಅವರ ಸುನಾಮಿ ಇದೆ ಅಂದ್ರೆ ಮತ್ತೆ ಏನಕ್ಕೆ ಬೇಕು ಮೈತ್ರಿ ಅವರಿಗೆ? ಮೋದಿ ಅವರ ಸುನಾಮಿ ಇದೆ, ಬಿಜೆಪಿ ಅವರ ಗಾಳಿ ಇದೆ ಅಂದ್ರೆ ಯಾಕೆ ಮೈತ್ರಿ ಮಾಡ್ಕೊಂಡ್ರು? ತಮಿಳುನಾಡಿನಲ್ಲಿ ಯಾಕೆ ಮೈತ್ರಿ ಮಾಡ್ಕೊಂಡ್ರು? ಆಂಧ್ರದಲ್ಲಿ ಯಾಕೆ ಮೈತ್ರಿ ಮಾಡ್ಕೊಂಡ್ರು? ತೆಲಂಗಾಣನಲ್ಲಿ ಯಾಕೆ ಮೈತ್ರಿ ಮಾಡ್ಕೊಂಡ್ರು? ಮಹಾರಾಷ್ಟ್ರದಲ್ಲಿ ಯಾಕೆ ಮೈತ್ರಿ ಮಾಡ್ಕೊಂಡ್ರು? ಎಲ್ಲಿದೆ ರೀ ದಕ್ಷಿಣ ಭಾರತದಲ್ಲಿ ಅವ್ರ ಸುನಾಮಿ? ಈಗ ಇವ್ರ ಮೋಸ್ಟ್ ಪವರ್ಫುಲ್ ಪಾರ್ಟಿ ಅಲ್ಲಪ್ಪ, ಯಾಕೆ ಮತ್ತೆ ಮೈತ್ರಿ ಯಾಕೆ ಬೇಕು? ಇವರು ಸ್ವಂತ ಬಲದ ಮೇಲೆ ಗೆಲ್ಲಿ. ಇನ್ನೂ ಕೂಡ ನಮ್ಮ ರಾಜ್ಯದಲ್ಲಿ ಬಿಜೆಪಿಯವರ ಸ್ಥಳೀಯ ಮುಖಂಡರ ನಾಯಕತ್ವ ಹೋಗ್ತಾ ಇಲ್ಲ. ಬಿಜೆಪಿಯವರು ಇವ್ರು ಬಂದಾಗೆಲ್ಲ ಶಾಡೋ CM, ಸೂಪರ್ CM ಅಂತ ಹೇಳ್ಬಿಟ್ಟು ಹೋಗ್ತಾರಲ್ಲ, ನಮ್ದ್ರಲ್ಲಿ ಬಹಳ ಸ್ಪಷ್ಟವಾದಂತ ಜವಾಬ್ದಾರಿಗಳನ್ನ ಹಂಚಿಕೆ ಮಾಡಿದ್ದೇವೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, DK ಶಿವಕುಮಾರ್ ಉಪಮುಖ್ಯಮಂತ್ರಿ, PCC ಅಧ್ಯಕ್ಷರು, ಈ ಜೋಡಿ ಲೀಡರ್ಶಿಪ್ ನಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ. ಮೋದಿ ಸುನಾಮಿ ಅಂತ ನೀವು ಹೇಳ್ತಿರಲ್ಲ, ಬಿಜೆಪಿನಲ್ಲಿ ವಿಜೇಂದ್ರ ಅವರ ನಾಯಕತ್ವ ಒಪ್ಪಿದಾರಾ ಬಿಜೆಪಿಯವರು? ಇಲ್ಲ. ಇದು ನಾನು ಹೇಳ್ತಾ ಇಲ್ಲ, ಬಿಜೆಪಿ ಅವರು ಹೇಳ್ತಾ ಇರೋದು. ಅಶೋಕ್ ಅವ್ರ ನಾಯಕತ್ವಕ್ಕೆ ಒಪ್ಪಿದಾರಾ? ಇಲ್ಲ. ಅರವಿಂದ್ ಬೆಲ್ಲದ ನಾಯಕತ್ವಕ್ಕೆ ಒಪ್ಪಿದಾರಾ? ಇಲ್ಲ. ಎಲ್ಲರೂ ಆಟಕ್ಕುಂಟು, ಲೆಕ್ಕಕ್ಕಿಲ್ಲ. ಇನ್ನೂ ಕೂಡ BL ಸಂತೋಷ್ ಅವರು ಮತ್ತೆ BSY ಬಡದಾಟ ಇನ್ನ ನಡೆದಿದೆ. ಅದಕ್ಕೆ ನೀವೇನು ನೋಡ್ತಾ ಇದ್ರಲ್ಲ, ಇದೆಲ್ಲ ಗೋ ಬ್ಯಾಕ್, ಕಮ್ ಬ್ಯಾಕ್, ಇವೆಲ್ಲ ಅಭಿಯಾನ ನಡೀತಾ ಇರೋದು ಅವ್ರ ಒಳಗದಲ್ಲಿ. ಎಲ್ರಿ ಮೋದಿ ಸುನಾಮಿ ಎಲ್ಲಿದೆ ತೋರಿಸ್ಬಿಡಿ ನನಗೆ.
ನಾನು ಹೇಳ್ದಂಗೆ ಮೋದಿ ಅವರ ಗ್ಯಾರಂಟಿ ಟಿವಿನಲ್ಲಿ, ನಮ್ಮ ಗ್ಯಾರಂಟಿ ಕೈಯಲ್ಲಿ. ಜನರು ಆಶೀರ್ವಾದ ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಇರ್ಬೋದು, DK ಶಿವಕುಮಾರ್ ಅವ್ರ ವಿಚಾರದ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ತಗೊಂಡು ನಿಮ್ಗೇನ್ ಮಾಡೋದಿದೆ? ಫಸ್ಟ್ ನಿಮ್ ಸಂಸಾರವನ್ನ ಕಟ್ಟತ್ತಲ್ಲಿರಿ. ಬೇರೆಯವ್ರ ಸಂಸಾರದಲ್ಲಿ ಯಾವಾಗಲೂ ಹಿಂಡದೇ ಆಗಿದೆ ಬಿಜೆಪಿ ಅವರು. ಈಗಲೂ ಕೂಡ ಈ ಚುನಾವಣೆ ಕಾಂಗ್ರೆಸ್ ಹೆಸರು ಹೇಳ್ಕೊಂಡೆ ಮಾಡ್ತಾ ಇರೋದ್ರಿಂದ 10 ವರ್ಷ ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳೋಕೆ ಅವರಿಗೆ ಏನೂ ಇಲ್ಲ. ಸೊ ಅದಕ್ಕೆ ಇವೆಲ್ಲ ನಡೀತದೆ. ಇನ್ನ ಚುನಾವಣೆ ಕಾವು ಎತ್ತಿದ್ದಂಗೆ ಇನ್ನ ಪರ್ಸನಲ್ ಅಟ್ಯಾಕ್ಸೇ ಮಾಡ್ತಾರೆ. ಇನ್ನೇನ್ ಮಾಡಕ್ಕೆ ಗೊತ್ತಿದೆ. ಬಿಜೆಪಿ ಅವರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನಾದರೂ ಗೊತ್ತಿದೆಯಾ? ಅವ್ರ ಸಾಧನೆ ಇದೆಯಾ ಮೋದಿ ಅವರು? 10 ವರ್ಷದ ಆಯ್ತು. 10 ವರ್ಷ ಆದರೂ ಕೂಡ ಇನ್ನಾನು ಕೂಡ ಬರೀ ದೇವರ ಹೆಸರಲ್ಲೇ ಚುನಾವಣೆ ಮಾಡ್ತಾರೆ, ಧರ್ಮದ ಹೆಸರಲ್ಲೇ ಚುನಾವಣೆ ಮಾಡ್ತಾರೆ ಹೊರತು ಅವರ ಸಾಧನೆ ಮೇಲೆ ಚುನಾವಣೆ ಮಾಡಲ್ಲ. ಪತ್ತಿನ ಸಹಕಾರ ಮತ್ತು ಸೌಹಾರ್ದ ಪತ್ತಿನ ಸಂಘಗಳ ಕುರಿತು ಇದೇ 16ರಂದು ಸರ್ಕಾರ ಹೊರಡಿಸಿರುವ ಆದೇಶವನ್ನು ಹಿಂಪಡೆಯಬೇಕು ಎಂದು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ಪದಾಧಿಕಾರಿಗಳು ಸರ್ಕಾರಕ್ಕೆ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಹಕಾರ ಸಂಘಗಳ ಕಾಯ್ದೆ 1959ರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪತ್ತಿನ ಸಹಕಾರ ಸಂಘಗಳ ಕುರಿತು ಮತ್ತು ಸೌಹಾರ್ದ ಪತ್ತಿನ ಸಂಘಗಳ ಕುರಿತು ಇದೇ 16ರಂದು ಸರ್ಕಾರವು ಹೊರಡಿಸಿರುವ ಆದೇಶವನ್ನು ಈ ಕೂಡಲೇ ಹಿಂಪಡೆಯಬೇಕು. ಇಲ್ಲದೆ ಹೋದಲ್ಲಿ ಸಹಕಾರಿಗಳು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಮತ್ತು ಈ ಠೇವಣಿಯ ಬಡ್ಡಿ ದರವನ್ನು ನಿಗದಿ ಮಾಡ್ತಕ್ಕಂಥದ್ದು RBI, ಈ ದೇಶದ ಅತ್ಯಂತ ಉನ್ನತ 1935ರಲ್ಲಿ ಪ್ರಾರಂಭ ಆಯಿತು. RBIನೇ ಏನು ಅದರ ಅಂಡರಲ್ಲಿ ಬರ್ತಕ್ಕಂಥ ಬ್ಯಾಂಕ್ಗಳೆಲ್ಲ ಏನಿರ್ತವೆ, ಆ ಬ್ಯಾಂಕಿಗೆ ಬಡ್ಡಿ ದರವನ್ನು ನಿಗದಿ ಮಾಡ್ತಕ್ಕಂಥದ್ದನ್ನು ಸಂಸ್ಥೆಗಳಿಗೆ ಬಿಟ್ಟಿದ್ದಾರೆ. ಮೊದಲು RBI ನಿಗದಿ ಮಾಡ್ತಿತ್ತು ಬಡ್ಡಿ ದರವನ್ನು ಎಷ್ಟೆಷ್ಟು ಇಡಬೇಕು ಅಂತಕ್ಕಂಥದ್ದನ್ನು. ಕಳೆದ 25-30 ವರ್ಷದ ಹಿಂದೆ RBI ಅದನ್ನು ತೆಗೆದುಬಿಡ್ತು. ಸೀಲಿಂಗ್ ಯಾಕೆ ತೆಗೆದುಬಿಡ್ತು? ಬಡ್ಡಿ ದರವನ್ನು RBI ಫಿಕ್ಸೇಷನ್ ಮಾಡ್ತಕ್ಕಂಥದ್ದಂದರೆ, ನೀವು ನಮ್ಮ ಆರ್ಥಿಕ ಸ್ಥಿತಿಗತಿ, ಸಾಮಾಜಿಕ ಸ್ಥಿತಿ ಎಲ್ಲವೂ ಕೂಡ 100-150 ಕಿಲೋಮೀಟರ್ ವ್ಯತ್ಯಾಸ ಇದೆ. ನಾವು ಉದಾಹರಣೆ ಹೇಳ್ತೀನಿ. ಬೀದರ್ ಸ್ಥಿತಿಗತಿ ಬೇರೆ ಇದೆ, ಕಲಬುರಗಿ ಬೇರೆ. ಇಲ್ಲೇ ಸ್ವಲ್ಪ ನೀವು ಸಿಂಧನೂರು, ಗಂಗಾವತಿ ಈ ಭಾಗದಲ್ಲಿ ಹೋಗಿದ್ರೆ ಭಾಳ ಇದೆ. ಅಲ್ಲಿ ಸಿಕ್ಕಾಪಟ್ಟೆ ಡಿಪಾಸಿಟ್ ಬೆಲ್ಟ್, ಅದು ನಮ್ಮಲ್ಲೆಲ್ಲ ಕ್ರೆಡಿಟ್ ಬೆಲ್ಟು. ಅಂದರೆ ನಮ್ಮಲ್ಲಿ ದುಡ್ಡೇ ಬರೋದಿಲ್ಲ. ಎಷ್ಟು ಕರೆದ್ರು ಕೈಕಾಲು ಬಿದ್ದರು, ಜನರ ಮನೆಗೆ ಹೋಗಿದ್ರು ಕೂಡ. ಅದೇ ನೀವು ಅಲ್ಲಿ ಗಂಗಾವತಿ, ಸಿಂಧನೂರು, ರಾಯಚೂರು, ಕೊಪ್ಪಳ ಹೋಗಿ ವರ್ಷದಲ್ಲಿ 2-3 ಬೆಳೆ ತೆಗೆಯೋದ್ರಿಂದ ಸಾಕಷ್ಟು ಹಣವನ್ನು ಅಲ್ಲಿ ಸರ್ಪ್ಲಸ್ ಬರ್ತಾ ಇರುತ್ತೆ. ಹೀಗಾಗಿ ಅವ್ರಿಗೆ ಹೇಗೆ ಮಾಡಬೇಕು ಅಂತಕ್ಕಂಥ ಅವ್ರಿಗೆ ದೋಚೋದಿಲ್ಲ, ಆ ದುಡ್ಡನ್ನು ಹೇಗೆ ದುಡಿಬೇಕು ಅಂಥೇಳಿ. ಅದೇ ರೀತಿ ನಮ್ಮಲ್ಲಿ ಎಷ್ಟು ಕೇಳಿದ್ರು ದುಡ್ಡು ಬರೋಲ್ಲ. ನಾವು ಕೈಕಾಲು ಬೇಡಿ ಕಾಡಿ ತರಬೇಕು. ನಾವು ಬಡ್ಡಿ ಹೆಚ್ಚು ಕೊಟ್ಟಿದ್ರೆ ಜನ ಮಾತ್ರ ನಮ್ಮಲ್ಲಿ ಇಡ್ತಾರೆ, ಕಡಿಮೆ ಕೊಟ್ಟರೆ ಯಾರು ಇಡಬೇಕು? ನಮ್ಮಲ್ಲಿ ಆಗೋದಿಲ್ಲ. ಸೊ ಇದು ಮಾರಕ ಇದೆ. ಇವರೇನು ಈ ಆದೇಶ ಹೊರಡಿಸಿದ್ದಾರೆ, ಈ ಆದೇಶನ ವೈಜ್ಞಾನಿಕವಾಗಿಲ್ಲ. ಸೊ ಹೀಗಾಗಿ ಆಯಾ ಕ್ಷೇತ್ರದಲ್ಲಿ ಇದರಲ್ಲಿ ನೋಡಿ. ಅದೇ ನೀವು ಮಂಗಳೂರು ಭಾಗದಲ್ಲಿ ಹೋಗಿ, ಮಂಗಳೂರು ಉಡುಪಿ ಭಾಗದಲ್ಲಿ ಹೋದ್ರೆ ಸಿಕ್ಕಾಪಟ್ಟಿ ದುಡ್ಡು. ಒಂದು ವರ್ಷದಲ್ಲಿ ಅಡಿಕೆ 10 ಲಕ್ಷ, 20 ಲಕ್ಷ, 50 ಲಕ್ಷ, 1 ಕೋಟಿ, 2 ಕೋಟಿ, 3 ಕೋಟಿ ಬೆಳೀತಾರೆ ಅವರು. ಅಲ್ಲಿರ್ತಕ್ಕಂಥ ದುಡ್ಡೆಲ್ಲ ಅಲ್ಲಿ ಒಂದೊಂದು ಟ್ಯಾಕ್ಸ್ಗಳು ನೋಡಿ. ನೀವು ಟ್ಯಾಕ್ಸ್ನಲ್ಲಿ ಸಾವಿರಾರು ಕೋಟಿ ಇದೆ. ಅಂದರೆ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಳ್ಳಿ ಊರಲ್ಲಿ ಹೇಳ್ತೀವಲ್ಲ, ಅಲ್ಲಿದ್ದಾವೆ. ನಮ್ಮಲ್ಲಿ ಒಳ್ಳೊಳ್ಳೆ ದೊಡ್ಡ ಬ್ಯಾಂಕ್ಗಳಲ್ಲಿ ಅಷ್ಟು FD ಇಲ್ಲ. ಸೊ ಇದು ಇವರು ಹೊರಡಿಸಿರ್ತಕ್ಕಂಥದ್ದು. ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ. ಕಾಣದ ಕೈಗಳನ್ನು ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಹೇಳ್ತಾರೆ, ನಿಮ್ಮೆಲ್ಲ ವ್ಯವಹಾರವನ್ನು ನಮ್ಮಲ್ಲಿ ನಮ್ಮ ವ್ಯವಹಾರಕ್ಕೆ ಏನು ಬಳಸ್ತೀವಿ, ಉಳಿದಂಥ ದುಡ್ಡನ್ನು, ದ್ರವ್ಯ ದುಡ್ಡುಗಳನ್ನು, ಆ ಹಣವನ್ನು DCC ಬ್ಯಾಂಕು ಮತ್ತು ಅಪೆಕ್ಸ್ ಬ್ಯಾಂಕಿನಲ್ಲಿ ಹೂಡಿಕೆ ಮಾಡಬೇಕು ಅಂತಕ್ಕಂತ ಹೇಳ್ತಾರೆ. ಈ ಕಂಡೀಷನ್ ಮೊದಲಿಂದ ಇದೆ. ಅವರಿಗೆ ಅವರ ಸಂಬಂಧಗಳ ಮೇಲೆ ಹೋಗುತ್ತೆ. ನಾವು ಹೇಳ್ತೀವಿ DCC ಬ್ಯಾಂಕು, ಅಪೆಕ್ಸ್ ಬ್ಯಾಂಕಿನಲ್ಲಿ ನಾವು ಹೂಡ್ತೀವಿ, ನಮ್ಮದೇನು ಅಭ್ಯಂತರ ಇಲ್ಲ. ಸರ್ಕಾರ ನಮಗಿದು ಗ್ಯಾರಂಟಿ ಕೊಡುತ್ತಾ? ನಮಗೆ ಬೇಕಾದ ದುಡ್ಡನ್ನು ನಮಗೆ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾವು ಇಷ್ಟು ವರ್ಷ ಅವ್ರ ಜೊತೆಗೆ ವ್ಯವಹಾರವನ್ನು ನಾವು ಮಾಡ್ಕೊಂಡಿದ್ವಿ. ಆದರೆ ನೀವು ಅದನ್ನು ಮಾಡಬೇಕು ಅಂತಕ್ಕಂಥ ಇನ್ಸಿಸ್ಟ್ ಆದೇಶ ಏನೋ ಹೊರಡಿಸಿದ್ರಲ್ಲ, ಕಂಪಲ್ಷನ್ ಏನು ಮಾಡಿದ್ರಲ್ಲ. ಇದಕ್ಕೆ ನಿಮ್ಗೆ ಉದಾಹರಣೆ ಹೇಳ್ತೀನಿ. 2008ರಲ್ಲಿ ವೈದ್ಯನಾಥನ ಕಮಿಟಿ ಒಂದು ವರದಿಯನ್ನು ಕೊಡ್ತು ಈ ಪ್ಯಾಕ್ಸ್ಗಳಿಗೆ ಸಂಬಂಧಪಟ್ಟಂತೆ. ವೈದ್ಯನಾಥನ ಕಮಿಟಿಯಲ್ಲಿ ಪ್ಯಾಕ್ಸ್ಗಳು ನಮ್ಮೆಲ್ಲರಿಗೂ ಗೊತ್ತಿದೆ. ಪ್ಯಾಕ್ಸ್ಗಳು ಎಲ್ಲವೂ ಕೂಡ ನಮ್ಮ DCC ಬ್ಯಾಂಕಿನ ಅಡಿಯಲ್ಲೇ ಕೆಲಸವನ್ನು ಮಾಡ್ತಕ್ಕಂಥವು. ವೈದ್ಯನಾಥರು ಏನು ಹೇಳಿದರು ಅಂತಂದರೆ, ಇವು ಅದರ ಅಡಿಯಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಪ್ಯಾಕ್ಸ್ಗಳನ್ನ ಇಂಡಿಪೆಂಡೆಂಟ್ ಆಗಿ ಬೆಳೀಬೇಕು, ಸ್ವತಂತ್ರವಾಗಿ ಬೆಳೀಬೇಕು. ಅವರು DCC ಬ್ಯಾಂಕಿನ ಜೊತೆಗೆ ವ್ಯವಹಾರ ಮಾಡಬೇಕಂತಿಲ್ಲ, ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಜೊತೆಗೂ ವ್ಯವಹಾರವನ್ನು ಮಾಡ್ಬೋದು.
ಅವ್ರ ಏರಿಯಾ ಆಪರೇಷನ್ ಕಾರ್ಯವ್ಯಾಪ್ತಿಯನ್ನು ಕೇವಲ ಅವರು ತಾಲೂಕು, ಅವ್ರ ಗ್ರಾಮ, ಅವ್ರ ಜಿಲ್ಲೆ, ಹಳ್ಳಿಗಳಿಗೆ ಸಂಬಂಧ ಅಲ್ಲ. ಅವ್ರು ಇಲ್ಲಿಂದ ಪ್ಯಾಕ್ಸನ್ನು ಎಲ್ಲಿ ಬೇಕಾದ್ರೆ ಬೀದರಲ್ಲಿ ಇರ್ತಕ್ಕಂಥ ನಿಮಗೂ ಅವರಿಗೆ ICIC ಬ್ಯಾಂಕು ಅಥವಾ ಕಮರ್ಷಿಯಲ್ ಬ್ಯಾಂಕು, ನ್ಯಾಷನಲೈಸ್ ಬ್ಯಾಂಕು ಸಂಬಂಧ ಅಲ್ಲೂ ಕೂಡ ವ್ಯವಹಾರ ಮಾಡ್ಬೋದು. ಅಲ್ಲಿ ನಿಮ್ಮ ಕಸ್ಟಮರ್ ಇದ್ದರೆ ಅಲ್ಲಿ ಸಾಲ ಕೊಡ್ಬೋದು, ಅಲ್ಲಿ ಠೇವಣಿಯನ್ನು ತರಬಹುದು ಅಂತಕ್ಕಂಥದ್ದನ್ನು ವೈದ್ಯನಾಥನವರು ಹೇಳಿದ್ದಾರೆ. ಇದೇ 28ರಿಂದ ಬರುವ ಏಪ್ರಿಲ್ 10ರವರೆಗೆ ನಮ್ಮ ಮತ ನಮ್ಮ ಭವಿಷ್ಯ ನಮ್ಮ ದೇಣಿಗೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಅಲೆಮಾರಿ ಮಹಾಸಮಿತಿಯ ಅಧ್ಯಕ್ಷ ಶೇಖರ್ ಸಿಂಗ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಲೆಮಾರಿ ಸಮುದಾಯಗಳಿಂದ ಕಲ್ಯಾಣ ಕರ್ನಾಟಕದ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ಇಳಿಸಿರುವುದರಿಂದ ಕಲ್ಯಾಣ ಕರ್ನಾಟಕದ ಎಲ್ಲಾ ಕ್ಷೇತ್ರದ ಜನಗಳ ಅಭಿವೃದ್ಧಿಗಾಗಿ ಆಯಾ ಕ್ಷೇತ್ರದಲ್ಲಿ ಮಾರ್ಚ್ 28ರಿಂದ ಏಪ್ರಿಲ್ 10ರವರೆಗೆ ನಮ್ಮ ಮತ ನಮ್ಮ ಭವಿಷ್ಯ ನಮ್ಮ ದೇಣಿಗೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಯುಕ್ತ ಆಯಾ ಕ್ಷೇತ್ರದ ಜನಗಳು ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸಿ ನಮ್ಮ ಅಭ್ಯರ್ಥಿಗಳನ್ನ ಬೆಂಬಲಿಸಬೇಕು ಎಂದು ವಿನಂತಿಸಿದರು. ಅದೇ ರೀತಿಯಾಗಿ ಈ ಅಭಿಯಾನವು ಎಲ್ಲಾ ಕ್ಷೇತ್ರದ ಹಳ್ಳಿ ಮತ್ತು ನಗರದ ಮತಬಾಂಧವರ ಮನೆ ಬಾಗಿಲಿಗೆ ಹೋಗಿ ಅವರ ಮತ ಯಾಚಿಸುವ ಮೂಲಕ ದೇಣಿಗೆ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಳೆದ ವಾರ ನಾವು ಅಲೆಮಾರಿ ಮಹಾಸಮಿತಿಯಿಂದ ಮತ್ತು ಜನಸೇವಾ ರಕ್ಷಣಾ ವತಿಯಿಂದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದು. ಆದರೆ ಇವತ್ತು ನಾವು ಜನಸಂಪರ್ಕ ಯಾವ ರೀತಿ ನಾವು ಮಾಡಬೇಕು ಜನರಿಂದಲ್ಲ ಒಂದು ಅಭಿಯಾನವನ್ನು ಚಾಲನೆ ಕೊಡ್ತಾ ಇದ್ದೀವಿ. ಆ ಅಭಿಯಾನದ ಹೆಸರು ನಮ್ಮ ಮತ ನಮ್ಮ ಭವಿಷ್ಯ ನಮ್ಮ ದೇಣಿಗೆ ಅಭಿಯಾನ ಅಂತ. ಇದು ಈ ಅಭಿಯಾನವು ಉದ್ದೇಶ ಏನಾಗಿದೆ ಅಂದರೆ ಜನಸಂಪರ್ಕ ಮಾಡುವ ಒಂದು ಉದ್ದೇಶವಾಗಿದೆ. ಈಗ ಕಳೆದ 30-40 ವರ್ಷಗಳಿಂದ ಎಲ್ಲ ರಾಜಕೀಯ ಪಕ್ಷಗಳು ಹಣವನ್ನು ಚೆಲ್ಲುವ ಮೂಲಕ ಜಯವೇರಿಯಾಗಿ ಜನ ಕಟ್ಟುವ ತೆರಿಗೆಯನ್ನು ಲೂಟಿ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಅದಕ್ಕೆ ಕಾರಣ ನಾವು ರಾಜಕೀಯ ಎಲ್ಲ ಪಕ್ಷಗಳಿಗೆ ತೋರಿಸುವ ಏನೆಂದರೆ ತನ ಮನ ಧನದಿಂದ ಕಲಬುರಗಿ ಜನತೆ ನಮಗೆ ಸಹಾಯ ಮಾಡ್ತಾರೆ. ಸಹಾಯ ಮಾಡಿ ಅವರು ಕಟ್ಟಿದ ತೆರಿಗೆಯನ್ನು ಕೇವಲ ಅಭಿವೃದ್ಧಿಗೆ ಮಾತ್ರ ಅಂತ ಸೀಮಿತ ಆಗಬೇಕಂತ ನಾವು ತೋರಿಸ್ಕೊಡುವ ಈ ಒಂದು ಉದ್ದೇಶ ಹೊಂದಿದೆ ನಮ್ಮ ಕಲ್ಯಾಣ ಕರ್ನಾಟಕ ಒಂದು ಸಮಿತಿ. ಎಲ್ಲ ಭಾಳಷ್ಟು ತೆರಿಗೆ ಇರಲಿ ಕೊಟ್ಟಿರುವ ಜನ ಒಂದು ಏನೆಲ್ಲ ಮೂಲಭೂತ ಸೌಕರ್ಯ ಇರಲಿ ಜನರಿಗೆ ಉದ್ಧಾರ ಮಾಡೋದಿರಲಿ ಒಂದು ಹೊಂದಿದೆ. ಆದರೆ ಇವತ್ತು ರಾಜಕಾರಣಿಗಳು ತಮ್ಮ ಬಿಸ್ನೆಸ್ ಮಾಡೋಕ್ಕೆ ತಾವು ಬೆಳಿಬೇಕಂತ ಮಾಡೋಕ್ಕೆ ಒಂದು ನಿಸ್ವಾರ್ಥ ಸೇವೆ ಇವತ್ತು ಮಾಡ್ತಾ ಇದ್ದಾರೆ. ಒಂದು ಸೇವೆ ಮಾಡಬೇಕಂತ ಯಾವುದೋ ಅವರು ಅಲ್ಲಿ ಉದ್ದೇಶ ಇಲ್ಲ. ನಾವು 30-40 ವರ್ಷಗಳಿಂದ ರಾಜಕೀಯ ಪಕ್ಷಗಳಿಗೆ ನೋಡ್ತಾ ಬಂದಿದ್ದೀವಿ. ಆದರೆ ನಾವು ಈಗ ಅಲೆಮಾರಿ ಸಮುದಾಯಗಳಿಂದ ನಾವು ಏನು ಘೋಷಣೆ ಮಾಡಿದ್ದೀವಿ, ವಿಜಯಕುಮಾರ್ ಚಿಂಚಸೂರ್ಕರನ್ನು ಸಂಪೂರ್ಣ ಬೆಂಬಲ ಮಾಧ್ಯಮ ಇವತ್ತು ಸುದ್ದಿಗೋಷ್ಠಿಯ ಮೂಲಕ ನಾನು ಕಲಬುರಗಿ ಜನತೆಗೆ ಎಲ್ಲ ಜನತೆಗೆ ಕೇಳ್ಕೊತೀನಿ, ತಮ್ಮ ತನ ಮನ ಧನದಿಂದ ನಮಗೆ ಸಹಾಯ ಮಾಡಿ ಬೆಂಬಲಿಸಿ ಮುಂದೆ ಈ ಲೋಕಸಭಾ ಕ್ಷೇತ್ರ ಪಾರ್ಲಿಮೆಂಟಿಗೆ ಕಳಿಸಿ ತಮ್ಮ ತೆರಿಗೆ ಹಣವನ್ನು ನಾವು ಅಭಿವೃದ್ಧಿಯ ಮೂಲಕ ನಿಮಗೆ ರಿಟರ್ನ್ ಕೊಡ್ತೀವಂತ ಈ ಭರವಸೆಯನ್ನು ನಾವು ಸುದ್ದಿಗೋಷ್ಠಿಯ ಮೂಲಕ ನಿಮಗೆ ಕೊಡ್ತೀವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಸರಿಯಾದ ರೀತಿಯಲ್ಲಿ ಮಾತನಾಡಬೇಕು. ಆಕಾಶಕ್ಕೆ ಉಗುಳಿದರೆ ನಮ್ಮ ಮೇಲೆ ಸಿಡಿಯುತ್ತದೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಸಚಿವ ಶಿವರಾಜ ತಂಗಡಗಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ದೇಶದ ಬಹುದೊಡ್ಡ ನಾಯಕರ ಬಗ್ಗೆ ಹಾಗೂ ಗೌರವಾನ್ವಿತ ಪ್ರಧಾನ ಮಂತ್ರಿಗಳ ಬಗ್ಗೆ ಸಚಿವರು ಈ ರೀತಿ ಮಾತನಾಡುವುದು ಸರಿಯಲ್ಲ. ನಾಲಿಗೆ ಮೇಲೆ ಹಿಡಿತವಿರಬೇಕು. ಒಂದು ಸಮಾಜ ಹಾಗೂ ಸಮುದಾಯಕ್ಕೆ ಸೀಮಿತವಾದ ಪ್ರಧಾನಮಂತ್ರಿ ಅಲ್ಲ. ದೇವರು ದೇಶದ ಪ್ರಧಾನಮಂತ್ರಿ. ಈ ನಿಟ್ಟಿನಲ್ಲಿ ಮಾತನಾಡುವಾಗ ಸಂಸ್ಕೃತಿಯನ್ನು ಬಿಂಬಿಸುವ ರೀತಿಯಲ್ಲಿ ಮಾತನಾಡಬೇಕು ಎಂದರು. ಕಾಂಗ್ರೆಸ್ ಆಂತರಿಕ ಅಸಮಾಧಾನದ ಬಗ್ಗೆ ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಚುನಾವಣೆ ನಂತರ ಬಹುದೊಡ್ಡ ಆಘಾತ ಕಾಂಗ್ರೆಸ್ ಸರ್ಕಾರಕ್ಕೆ ಕಾದಿದೆ. ಚುನಾವಣೆಗೂ ಮುನ್ನವೇ ಟಿಕೆಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಸಮಾಧಾನ ಭುಗಿಲೆದ್ದದ್ದು ಚುನಾವಣೆ ನಂತರವೇ ಸರ್ಕಾರಕ್ಕೆ ಬಹುದೊಡ್ಡ ಆಘಾತ ಕಾದಿದೆ ಎಂದು ತಿಳಿಸಿದರು. ಮೋದಿ ಅನ್ನೋ ಯುವಕರಿಗೆ ಕಪಾಳ ಹೊಡಿಬೇಕಂತಾರೆ. ಇದು ಯಾವ ಭಾಷೆ ನೋಡಿ, ಇವತ್ತು ವಿಶೇಷವಾಗಿ ಈ ರಾಜ್ಯದ ಸಚಿವರಾಗಲಿ ಅಥವಾ ಯಾವುದೇ ಪಕ್ಷದ ನಾಯಕರಾಗಲಿ ಎಲ್ಲರೂ ಕೂಡ ನಮ್ಮ ನಾಲಿಗೆಯ ಮೇಲೆ ಹಿಡಿತವನ್ನು ಇಟ್ಕೊಂಡು ಮಾತಾಡುವಂಥದ್ದು ಬಹಳ ಅವಶ್ಯಕತೆ ಇದೆ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಹಜವಾಗಿ ಇದ್ದೇ ಇರ್ತವೆ, ಇಲ್ಲ ಅನ್ನುವಂಥದ್ದಿಲ್ಲ. ಆದರೆ ಯಾವುದೂ ಕೂಡ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಅವ್ರು ಯಾರೋ ಒಬ್ಬ ವ್ಯಕ್ತಿಯ ಪ್ರಧಾನಿ ಅಲ್ಲ, ಒಬ್ಬ ಪಾರ್ಟಿ ಪ್ರಧಾನಿ ಅಲ್ಲ, ಒಬ್ಬ ಸಮುದಾಯ ಅಥವಾ ಪಂಗಡಕ್ಕೆ ಸೇರಿದಂಥ ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿಗಳು.
ಇಡೀ ಜಗತ್ತು ಇವತ್ತು ಒಬ್ಬ ದೇಶದ ಪ್ರಧಾನಿಯನ್ನು, ವಿಶೇಷವಾಗಿ ಭಾರತದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ಕೇವಲ ಭಾರತಕ್ಕೆ ನಾಯಕತ್ವ ಅಲ್ಲ, ಇಡೀ ಜಗತ್ತಿಗೆ ನಾಯಕತ್ವ ಕೊಡ್ತಕ್ಕಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ. ಅಮೇರಿಕಾದಿಂದ ಹಿಡ್ಕೊಂಡು ಅನೇಕ ರಾಷ್ಟ್ರಗಳು ಇವತ್ತು ಜಗತ್ತಿನಲ್ಲಿ ಬೇರೆ ಬೇರೆ ಪರಿಸ್ಥಿತಿಗಳು ಬಂದಾದಂಥ ಸಂದರ್ಭದಲ್ಲಿ ಕೂಡ ನಾವು ಎಕ್ಸಾಂಪಲ್ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೆದಂಥ ಸಂದರ್ಭದಲ್ಲಿ, ಮೊನ್ನೆ ನಡೆದಿರ್ತಕ್ಕಂಥ ಯುದ್ಧದ ಸಂದರ್ಭದಲ್ಲಿ ಕೂಡ ಜಗತ್ತಿನ ಅನೇಕ ರಾಷ್ಟ್ರಗಳು ಮಾತಾಡಿದ್ದು ಯಾರಿಗೆ? ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಯ್ತು. ಇವತ್ತು ಇಡೀ ಭಾರತ ದೇಶ ಅಲ್ಲ, ಜಗತ್ತೇ ಇವತ್ತು ಅವರ ನಾಯಕತ್ವ ಅಂತ ಒಪ್ಕೊಂಡ ಮೇಲೆ ನಾವ್ಯಾರೂ ಕೂಡ ಟೀಕೆ ಟಿಪ್ಪಣಿ ಬರೋದಲ್ಲಿ ಈ ರೀತಿಯಾದಂಥ ಅವಾಚ್ಯ ಶಬ್ದಗಳನ್ನು ಬಳಸೋದಾಗಲಿ, ಅವಾಚ್ಯವಾಗಿ ಮಾತಾಡುವಂಥದ್ದಾಗಲಿ ಯಾರಿಗೂ ಕೂಡ ಸರಿ ಬರೋಂಗಿಲ್ಲ. ನಾವು ಆಕಾಶಕ್ಕೆ ಉಗುಳಿದ್ರೆ ಸಿಡಿದು ನಮ್ಗೆ ಆಕಾಶಕ್ಕೆ ಏನೂ ಆಗೋದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಂಡಷ್ಟು ಇದ್ವಿ ಅಂದರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗೋದಿಲ್ಲ ಅನ್ನೋಂಥದ್ದು ನನ್ನ ವಿಶ್ವಾಸ ಇದೆ. ಮುಂದಿನ ದಿನಮಾನಗಳೇ ಚುನಾವಣೆ ಇದೆ, ಚುನಾವಣೆ ಭರಾಟ ಇದೆ, ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ನಡೀತಾವೆ. ಆದರೆ ನಾವು ಎಲ್ಲರೂ ಕೂಡ ಯಾರೇ ಇರಲಿ ಮಾತಾಡೋಂಥ, ನಮ್ಮ ಪಾರ್ಟಿ ಆಗಲಿ ಆ ಪಾರ್ಟಿ ಅನ್ನೋಂಥದ್ದಲ್ಲಿ ಯಾರೇ ಕೂಡ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹದ್ದು ಬಸ್ಸಿನಲ್ಲಿ ನಾವು ಮಾತಾಡಿದರೆ ಯಾವುದೂ ಸಮಸ್ಯೆಗಳಾಗಿಲ್ಲ. ಇಲ್ಲಾಂದರೆ ಸಮಸ್ಯೆಗಳನ್ನು ಮೈಮೇಗಳ್ಕೊಳ್ಳುವಂಥದ್ದಾಗುತ್ತೆ. ಇವತ್ತು ಕಪಾಳ ಕೊಡಿರಿ ಅಂದರೆ ಏನು ಅರ್ಥ? ಇವತ್ತು ಇದಕ್ಕಿಂತ ಏನು ಶಬ್ದಗಳನ್ನು ನಾವು ಕೆಟ್ಟ ಶಬ್ದಗಳನ್ನು ಬಳಸೋಕ್ಕೆ ಸಾಧ್ಯತೆ? ಅದೇ ಇನ್ನೊಬ್ರು ಯಾರು ಅವರು ಮುಖ್ಯಮಂತ್ರಿಗೆ ಈ ಶಬ್ದ ಹೇಳಿದ್ರೆ ಏನಾಗುತ್ತೆ? ಹೀಗಾಗಿ ನಾನು ಅವರಲ್ಲಿ ಹೇಳ್ತೀನಿ, ಏನೋ ನೀವು ಈ ರೀತಿಯಾದಂಥ ಮಾತುಕತೆಗಳನ್ನು ಯಾರೂ ಕೂಡ ಮಾಡಬಾರ್ದು. ಅವರವ್ರ ಗೌರವಕ್ಕೆ ಅವರ ಜೊತೆಗೆ ಮತ್ತು ನೋಡಿ, ವಿಶೇಷವಾಗಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾರೆ. ಹೀಗಾಗಿ ಅವರು ಈ ರೀತಿಯಾದಂಥ ಶಬ್ದಗಳನ್ನು ಬಳಸಬಾರ್ದು ಅನ್ನೋಂಥದ್ದನ್ನು ಕೂಡ ನಾನು ಅವ್ರಿಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಈಗ ಏನೋ ತಪ್ಪು ಮಾಡಿದಿರಿ, ಕ್ಷಮೆ ಕೇಳಿಬಿಡ್ರಿ, ಎಲ್ಲವನ್ನು ಮುಗಿಸ್ರಿ. ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ರೀತಿಯಾದಂಥ ರಾಜಕಾರಣ ಮಾಡುವಂಥದ್ದು ಒಟ್ಟು ನೀವು ಆಗ್ರಿ ಅನ್ನುವಂಥದ್ದನ್ನು ಆಗ್ರಹ. ಏಪ್ರಿಲ್ 5ರಂದು ಅಭಿವೃದ್ಧಿಯ ಹರಿಕಾರ ಭಾರತದ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 4ರಂದು ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿ ಆವರಣದಲ್ಲಿ ಸಮತಾ ದಿವಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮತ್ತು ಏಪ್ರಿಲ್ 5ರಂದು ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಅಂದು ದಿನ ಬೆಳಗ್ಗೆ 10:30 ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿ ಆವರಣದ ಎದುರುಗಡೆಗೆ ಬಹಿರಂಗ ಸಭೆಯನ್ನು ಸಂಜೆ 4 ಗಂಟೆಗೆ ಹಮ್ಮಿಕೊಳ್ಳಲಾಗಿದ್ದು, ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಯವರೆಗೆ ವಿವಿಧ ಕಲಾ ತಂಡಗಳೊಂದಿಗೆ ಮತ್ತು ಕುಂಭಮೇಳಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಸಲಾಗುವುದು. ಆದ್ರಿಂದ ಕಲಬುರಗಿ ಜಿಲ್ಲೆಯ ಎಲ್ಲಾ ಹಿರಿಯ ಹೋರಾಟಗಾರರು, ಯುವ ಹೋರಾಟಗಾರರು, ಎಲ್ಲಾ ಬಡಾವಣೆಯ ಯುವಕರು ಹಾಗೂ ಸಮಾಜದ ಚಿಂತಕರು, ಬುದ್ಧಿಜೀವಿಗಳು, ಮಹಿಳೆಯರು, ಮಕ್ಕಳು, ಬಾಬೂಜಿಯವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಎಂದರು. ಈ ಜಯಂತಿಯಂದು 4ನೇ ತಾರೀಕು ಸಂಜೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಂದರೆ ಭಜನೆ ಅಥವಾ ಉಪನ್ಯಾಸ ಮತ್ತು ಭಾಷಣ, ಕೆಲವೊಂದು ಹಿರಿಯರ ಹೋರಾಟಗಾರರು ಮತ್ತು ಎಲ್ಲ ನಗರದ ವಾರ್ಡ್ಗಳ ಅಂದರೆ ಓಣಿಗಳಲ್ಲಿ ಆದಂಥ ಅಧ್ಯಕ್ಷರುಗಳಿಗೆ ಸನ್ಮಾನ ಮತ್ತು ಮಹಿಳೆಯರಿಗೆ ಕೆಲವೊಂದು ವಿಧವರಿಗೆ ಸನ್ಮಾನ ಇಂಥವೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀವಿ. ಅದೇ ರೀತಿ 5ನೇ ತಾರೀಕು ಬೆಳಗ್ಗೆ ಸರ್ಕಾರದ ಒಂದು ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಿ ನಾವೆಲ್ಲರೂ ಸೇರಿ ಗಾರ್ಲೆಂಡ್ ಮಾಡಿ ಮತ್ತು ತದನಂತರ 10 ಗಂಟೆಗೆ 10ರಿಂದ 11, 10:30 ಗಂಟೆಗೆ ಬಹಿರಂಗ ಸಭೆಯಲ್ಲಿ ಎಲ್ಲರೂ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಓಪನ್ ಸಭೆಯನ್ನು ಸಮಾವೇಶ ಮಾಡಲಾಗುವುದು. ಆಮೇಲೆ ಸಂಜೆ 4 ಗಂಟೆಗೆ ತಿಮ್ಮಾಪುರಿ ಸರ್ಕಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಸ್ಟ್ಯಾಚ್ಯೂ ಮೂರ್ತಿವರೆಗೆ ಭವ್ಯ ಮೆರವಣಿಗೆ ಇರುತ್ತದೆ ಮತ್ತು ಅದರ ಅಂತರದಲ್ಲಿ ನಡಬರಕ, ಅನ್ನದಾನ, ಗಾರ್ಲ್ಯಾಂಡು, ಹಲವಾರು ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಈ ಕಲಬುರಗಿ ಜಿಲ್ಲೆಯ ಎಲ್ಲ ಸಮಸ್ತ ಕುಲ ಬಾಂಧವರಿಗೆ ನನ್ನ ಧನ್ಯವಾದಗಳು. ಅದಲ್ಲದೆ ನಮ್ಮ ಮಾದಿಗ ಸಮಾಜ ಹೊರತುಪಡಿಸಿ ಅಲ್ಲದೆ ಮತ್ತು ಎಲ್ಲ ಸಮಾಜದವರು 5ನೇ ತಾರೀಕು ಇದು ಮೂರ್ತಿ ಆವರಣದಲ್ಲಿ ಎಲ್ಲ ಸಮಾಜದವರು ಸಹಿತ ಬಂದು ಕೇಸಿ ಮತ್ತು ಮಹಾನಾಯಕನಾದ ಬಾಬು ಜಗಜೀವನ್ ಅವರ ಮೂರ್ತಿಗೆ ನಮನ ಸಲ್ಲಿಸಬೇಕಂತ ತಮ್ಮಲ್ಲಿ ವಿನಂತಿ ಇಟ್ಕೊಳ್ತೇನೆ. ಈ ನಗರದಲ್ಲಿರುವಂಥ ಎಲ್ಲ ಓಣಿ ಹಿರಿಯ ಮುಖಂಡರು ಒಮ್ಮತ ಅಭ್ಯರ್ಥಿಯಾಗಿ ನಮ್ಮ ರಮೇಶ್ ವಾಡೇಕರ್ಗೆ ಮಾಡಿದ್ವಿ. ಅದಕ್ಕಾಗಿ ಇವತ್ತಿನ ಬರೋಂಥ 5ನೇ ತಾರೀಕು ಒಂದು ವಿಜೃಂಭಣೆಯಿಂದ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡಬೇಕಂತ ಒಮ್ಮತ್ತು ಮಾಡಿದ್ವಿ. ಅದಕ್ಕೆ ಬರೋಂಥ 5ನೇ ತಾರೀಕು ಅನೇಕ ಮುಂಜಾನೆ ಸರ್ಕಾರದಿಂದ ಆಗುವಂಥ ಎಲ್ಲ ಮಾಲಾರ್ಪಣೆ ಮಾಡ್ತಾರೆ. ಅದು ಆದಮೇಲೆ ತಿಮ್ಮಾಪುರ ಸರ್ಕಲ್ಲಿಂದ ಒಂದು ಭವ್ಯ ಮೆರವಣಿಗೆ ಬರ್ತದೆ. ಸುಮಾರು 12 ಗಂಟೆಗೆ ಅಲ್ಲಿ ಸ್ಟ್ಯಾಚ್ಯೂ ಹತ್ತಿರ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೇವೆ. ಆಮೇಲೆ ಉಳಿದಂಥ ಎಲ್ಲ ಏರಿಯಾಲಿಂದ ಸುಮಾರು 28 ಏರಿಯಾಗಳಿಂದ ಎಲ್ಲ ತಮ್ಮ ಏರಿಯಿಂದ ಬಾಬು ಜಗಜೀವನ್ ಪುತ್ಥಳಿ ನಡ್ಕೊಂತು ತಮ್ಮ ಮೆರವಣಿಗೆ ಮುಖಾಂತರ ಬಂದು ಒಂದು ಒಳ್ಳೆಯ ಕಾರ್ಯಕ್ರಮ
ಮಾಡಬೇಕನ್ನೋ ಉದ್ದೇಶದಿಂದ 9 ಅಭ್ಯರ್ಥಿ ಮಾಡಿದ್ದೆವು. ಅದಕ್ಕಾಗಿ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಸಹಕಾರ ಕೊಟ್ಟು ಈಗಾಗಲೇ ನಡೆದಂಥ ಹಿಂದೆ 1-2 ದಿನ ನಡೆದಂಥ ಘಟನೆ ಸರಿಪಡಿಸಿ 9 ಅಭ್ಯರ್ಥಿ ಮಾಡ್ತೇವೆ. ಅವರನ್ನೇ ಜಯಂತಿ ಸಮಿತಿ ಅಧ್ಯಕ್ಷ ಮಾಡಿದ್ದೆವು ಅಂತ ಈ ಪತ್ರಿಕೆ ಮುಖಾಂತರ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ತಾಲೂಕಾ ಆಡಳಿತ ಕಾಳಗಿ ಮತ್ತು ತಾಲೂಕಾ ಸ್ವೀಪ್ ಸಮಿತಿ ಹಾಗೂ ತಾಲೂಕಾ ಪಂಚಾಯತ್ ಕಾಳಗಿ ವತಿಯಿಂದ ಮತದಾನ ಜಾಗೃತಿ ಜಾಥಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಜಾಥಾದ ಮೆರವಣಿಗೆಯನ್ನು ಕಾಳಗಿ ತಾಲೂಕಿನ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಹಳೆ ಬಸ್ ಸ್ಟ್ಯಾಂಡ್ ವರೆಗೆ ಮತದಾನ ನಮ್ಮ ಹಕ್ಕು ನಮ್ಮ ಶಕ್ತಿ ಪ್ರಜಾಪ್ರಭುತ್ವ ನಮ್ಮದು, ಮತದಾನ ಹೆಮ್ಮೆಯಿಂದ, ಮತದಾನಕ್ಕಿಂತ ಇನ್ನೊಂದಿಲ್ಲ ಎಂಬ ಜಯಘೋಷಗಳೊಂದಿಗೆ ಜಾಥಾ ನಡೆಸಲಾಯಿತು. ಇನ್ನು ಜಾಥಾವನ್ನ ಉದ್ದೇಶಿಸಿ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ್ ಪಾಟೀಲ್ ಮಾತನಾಡಿ, ಮತದಾನ ನಮ್ಮ ಹಕ್ಕು, ಅದು ನಮಗೆ 5 ವರ್ಷಗಳಿಗೊಮ್ಮೆ ದೊರೆಯುತ್ತದೆ. ಉತ್ತಮ ನಾಯಕರನ್ನು ಆರಿಸುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೆ ಇದೆ. ನಮ್ಮ ದೇಶದ ಮುಂದಿನ ಭವಿಷ್ಯ ನಮ್ಮ ಕೈಯಲ್ಲಿದೆ. ತಾವು ಮತದಾನ ಮಾಡಿ ಇತರರಿಗೂ ಮತದಾನ ಮಾಡುವಂತೆ ತಿಳಿ ಹೇಳಿ. 85 ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಮನೆಗೆ ಹೋಗಿ ಮತದಾನ ಮಾಡಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಘಮಾವತಿ ರಾಠೋಡ್, ಸಹಾಯಕ ನಿರ್ದೇಶಕರಾದ ಗಂಗಾಧರ್, PSI ವಿಶ್ವನಾಥ್ ಬಾಕಡೆ, ತಾಲೂಕಾ ಮಟ್ಟದ ಅಧಿಕಾರಿಗಳು, ತಾಲೂಕಾ ಪಂಚಾಯತ್ ಸಿಬ್ಬಂದಿ, ಪಟ್ಟಣ ಪಂಚಾಯತ್ ಸಿಬ್ಬಂದಿ, ಕಾಳಗಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಅಧಿಕಾರ ಹಾಗೂ ಹಣದ ಮದ ಬಂದದ್ದು ಮಾರ್ಚ್ 31ರೊಳಗಾಗಿ ಅವರ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಟಿಕೆಟ್ ಬದಲಾವಣೆ ಮಾಡಬೇಕು ಎಂದು ಶಿರಹಟ್ಟಿಯ ಫಕೀರ ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿಗಳು ಗಡುವು ನೀಡಿದರು. ಹುಬ್ಬಳ್ಳಿಯ 3000 ಮಠದಲ್ಲಿ ಹಮ್ಮಿಕೊಂಡಿದ್ದ ಚಿಂತನ ಮಂಥನ ಸಭೆ ನಡೆಸಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕೇಂದ್ರ ಸಚಿವರು ಏಕಸ್ವಾಮ್ಯವನ್ನು ಸಾಧಿಸುತ್ತಿದ್ದಾರೆ. ಹೀಗಾಗಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿಯನ್ನು ಹಾಕಬೇಕು ಎಂದು ಬಿಜೆಪಿ ಹೈಕಮಾಂಡ್ಗೆ ಶ್ರೀಗಳು ಗಡುವು ನೀಡಿದ್ದಾರೆ. ಏಪ್ರಿಲ್ 2ರಂದು ಜೋಶಿಯವರ ಕ್ಷೇತ್ರ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತೊಮ್ಮೆ 100 ಮಠಾಧೀಶರ ಸಮ್ಮುಖದಲ್ಲಿ ಸಭೆ ನಡೆಸಲಾಗುವುದು. ಮತ್ತೊಮ್ಮೆ ಸಭೆ ನಡೆಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುತ್ತಿದೆ ಎಂದು ಸ್ಪಷ್ಟವಾಗಿ ನುಡಿದರು. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕ್ಷೇತ್ರ ತ್ಯಾಗ ಮಾಡಿದಂತೆ ಅವರು ಕೂಡ ಕ್ಷೇತ್ರವನ್ನು ತ್ಯಾಗ ಮಾಡಬೇಕು ಎಂದ ಅವರು, ಜೋಶಿ ಅವರಿಗೆ ಚುನಾವಣೆ ಬಂದಾಗ ಮಾತ್ರ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಇತರೆ ಸಮಾಜಗಳು ಮಾತ್ರ ಅವರಿಗೆ ನೆನಪಾಗುತ್ತದೆ. ಅವರ ನಡೆ ನುಡಿ ಬದಲಾಗಿದೆ. ಅವರು ಬಹಳಷ್ಟು ಸಮಾಜವನ್ನ ತುಳಿಯುತ್ತಿದ್ದಾರೆ. ಅಲ್ಲದೆ ಮಠಾಧೀಶರಿಗೆ ನೋವು ಕೊಟ್ಟಿದ್ದಾರೆ. ಬಹಳಷ್ಟು ಕಾರ್ಯಕರ್ತರನ್ನ ತುಳಿದಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು, ರಾಜಕೀಯ ನಾಯಕರಾಗಿ ಅವರು ಇಲ್ಲೇ ಉಳಿಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಎಲ್ಲರ ಸಲಹೆ ಏನು ಬಂದಿದೆ ಅಂತಕ್ಕಂಥದ್ದು ಬಹಳ ಮಹತ್ವದ ಸಲಹೆಯನ್ನ ಎಲ್ಲಾ ಮಠಾಧಿಪತಿಗಳು ತೀರ್ಮಾನವನ್ನ ಮಾಡಿದ್ದಾರೆ. ಆದರೆ ಮಠಾಧಿಪತಿಗಳು ತೆಗೆದುಕೊಂಡಿರತಕ್ಕಂತಹ ತೀರ್ಮಾನವನ್ನ ಇವತ್ತಿನ ದಿವಸ ಘೋಷಣೆ ಮಾಡೋದು ಬೇಡ. ನಾವು ಮಠಾಧಿಪತಿಗಳು ಬಹಳ ಜವಾಬ್ದಾರಿ ಸ್ಥಾನದಲ್ಲಿರೋದ್ರಿಂದ ಯಾವುದೇ ದುಡುಕಿನ ನಿರ್ಧಾರಗಳು ಬೇಡ. ಆದರೆ ಒಂದು ಸತ್ಯ ಏನು ಅಂತಂದ್ರೆ, ಒಂದು ಅವಕಾಶವನ್ನು ಅವರಿಗೆ ನಾವು ಕೊಡೋಣ. ಏನು ಅವಕಾಶ? ಈ ಕ್ಷೇತ್ರದ ಬದಲಾವಣೆಯ ಅವಕಾಶವನ್ನು ಕೊಡೋಣ. ಆ ಬದಲಾವಣೆಯನ್ನು ಅವರು ಮಾಡಿದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಯಾರನ್ನ ಮಾಡ್ತಾರೆ ಎಲ್ಲದನ್ನೂ ಕಾದು ನೋಡೋಣ. ಏಕಕಾಲಕ್ಕೆ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬೇಡ. ಆ ಒಂದು ಬದಲಾವಣೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು 31ನೇ ತಾರೀಕಿನೊಳಗೆ ಇವರನ್ನು ಬದಲಾವಣೆ ಮಾಡದೇ ಇದ್ದಲ್ಲಿ 2ನೇ ತಾರೀಕಿಗೆ ನಾವು ನಿಮಗೆ ಏನಕ್ಕೆ ಬೇಕಾಗೈತಲ್ಲ, ಅಲ್ಲ ನಂದು ಅಲ್ಲ, ಈಗ ನೋಡ್ರಿ ಎಲ್ಲರೂ ಏನು ಅಲ್ಲಲ್ಲ ಅಂದ್ರೆ ಅವರ ತೀರ್ಮಾನ ತೆಗೆದುಕೊಂಡ್ರ ಈಗ ಅವ್ರಿಗೊಂದು ಅವಕಾಶವನ್ನ ಕೊಡೋನು. ನಾವು ಏಕಕಾಲಕ್ಕೆ ಅವ್ರಿಗೆ ತೊಂದರೆ ಕೊಡೋದು ಬೇಡ. 4 ದಿವಸ ಅವಕಾಶ ಕೊಡೋನು. 4 ದಿವಸ ಅವಕಾಶ ಕೊಟ್ಟ ನಂತರದಲ್ಲಿ 2ನೇ ತಾರೀಕಿಗೆ ನಮ್ಮ ತೀರ್ಮಾನವನ್ನು ಘೋಷಣೆ ಮಾಡೋನು. 2ನೇ ತಾರೀಕಿನ ಘೋಷಣೆ ಬಹಳ ಪರಿಣಾಮಕಾರಿಯಾಗಿ ಅವರೆಲ್ಲರೂ ತೆಗೆದುಕೊಂಡಿದ್ದಾರೆ. ಒಂದು ಗಟ್ಟಿ ನಿರ್ಧಾರವನ್ನು ನಮ್ಮ ಸ್ವಾಮೀಜಿಯವರು ಏನು ತೆಗೆದುಕೊಂಡಾರಂದ್ರೆ, ಅಲ್ಲಿ ತನಕ ಯಾವುದೇ ಕ್ಯಾಂಡಿಡೇಟಿನ ಬಗ್ಗೆ ವಿಚಾರವನ್ನು ಬಹಿರಂಗಪಡಿಸೋದು ಬೇಡ ಅನ್ನುವಂತಹ ಒಂದು ಮಾತು. ನಿಮಗೆ ಟಿಕೆಟ್ ಕೊಡಬೇಕಾ, ಅವ್ರನ್ನ ತಪ್ಪಿಸಿ ಅದನ್ನ ಹೇಳ್ರಿ ಸ್ಪಷ್ಟವಾಗಿ ಅಂತ. ಅಲ್ಲ ನಮ್ಮೆಲ್ಲರ ಮೊದಲನೇ ಬೇಡಿಕೆ ಏನಂತಂದ್ರೆ, ಅವರನ್ನ ಈ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಮೊದಲನೇ ಬೇಡಿಕೆ.
ಇದು ಕ್ಷೇತ್ರ ಬದಲಾವಣೆ ಆದಾಗ ಮುಂದಲ್ಲ, ಅದು ಕುರ್ಚೆ ಖಾಲಿ ಇದ್ರೆ ಯಾರು ಕುಂದ್ರದು ಅನ್ನೋ ಪ್ರಶ್ನೆ. ಕುರ್ಚೆನೇ ಖಾಲಿ ಇಲ್ಲ ಅಲ್ಲಿ. ಕುರ್ಚಿ ಖಾಲಿ ಮಾಡ್ರಿ ಅಂತ ಮನವಿ ಕೊಡಕತ್ತೀರಿ Yes, ನೀವು. ಮಾಡಿ. ಯಾರನ್ನ ಕೊಡ್ಬೇಕು ಅಂತ ಕೊಡ್ತಾ ಇಲ್ಲ. ಅಲ್ಲ, ನೀವು ತೀರ್ಮಾನ ಮಾಧ್ಯಮದ ಮಾಡಿ ನೋಡ್ರಿ, ಹೇಳ್ಬಿಡ್ರಿ, ಮತ್ತೆ ಒಂದೇ ನಿಮಿಷ. ಈ ಮಾಧ್ಯಮದ ಮೂಲಕ ಆ ಪಕ್ಷದ ಹೈಕಮಾಂಡಿಗೆ ಎಲ್ಲ ಮಠಾಧಿಪತಿಗಳ ಪರವಾಗಿ ಅನ್ನೋದಕ್ಕಿಂತ ವೀರಶೈವ ಲಿಂಗಾಯತ ಸಮಾಜ ಮತ್ತು ಇತರೆ ನೊಂದಿರ್ತಕ್ಕಂಥ ಎಲ್ಲ ಸಮಾಜ, ದಲಿತರು ನೊಂದಿದ್ದಾರೆ, ಕುರುಬರು ನೊಂದಿದ್ದಾರೆ, ಬೇರೆ ಬೇರೆ ಸಮಾಜದವರು ಕೂಡ ನೊಂದು ನನ್ನ ಮುಂದೆ ಹೇಳಿಕೊಂಡಿದ್ದಾರೆ. ಎಲ್ಲ ಸಮಾಜದವರಿಗೆ ನೋವನ್ನು ಕೊಟ್ಟು ಏಕಸ್ವಾಮಿತ್ವವನ್ನು, ಅಂದರೆ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ರಾಜ್ಯಸತ್ತಾತ್ಮಕ ವ್ಯವಸ್ಥೆಯನ್ನು ತಂದು ಒಡ್ಡಿರ್ತಕ್ಕಂತಹ ಈ ವ್ಯಕ್ತಿಯ ಬದಲಾವಣೆ ಆಗಬೇಕಂತಕ್ಕಂಥದ್ದು ಅವರ ತೀರ್ಮಾನ ಆಗಿದೆ. ಬದಲಾಯಿಸಿದ್ರೆ ನೀವು ನೇರವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ ಹೇಗೆ? ಅದು 2ನೇ ತಾರೀಕಿನ ತನಕ ತಾವು ಕಾಯಲೇಬೇಕು. 2ನೇ ತಾರೀಕು ನೋಡ್ರಿ, ನೀವು ಬಹಳ ಸಾರಿ ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರು ನಮ್ದು ಒಂದೇ ಉತ್ತರ. ಆ ವಿಷಯ ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರು ಕೂಡ ಒಂದೇ ಉತ್ತರ, 2ನೇ ತಾರೀಕಿನವರೆಗೆ ನಾವು ಯಾವುದೇ ಹೆಸರನ್ನ ಹೇಳುವುದಿಲ್ಲ. ನೀವು ಸ್ಪಷ್ಟವಾಗಿ ಒಂದು ಬ್ರಾಹ್ಮಣ ಸಮಾಜವನ್ನ ಬಹಳ ದೂರ ಕೇಳಕ್ ಮಾತಾಡ್ತಾ ಇದ್ದೀರಿ. ಬಹುಶಃ ನೀವು ಈ ಪತ್ರಿಕಾಗೋಷ್ಠಿ ಕಡೆ ಗಮನ ಕೊಟ್ಟಿಲ್ಲ ಅಂತ ನಾ ಭಾವನೆ ಮಾಡ್ಕೋತೀನಿ. ಇಲ್ಲಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೋಧಿಸ್ತಾ ಇದ್ದೇವೆ ಹೊರತಾಗಿ ನಾವು ಬೇರೆ ಏನನ್ನೂ ಒಂದು ನಿಮಿಷ ಇಲ್ಲಿನ್ನೂ ನನ್ನ ಕೈಗೆ ಹಾಳಿ ಇದೆ. ಅದು ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೋಧಿಸ್ತಾ ಇದ್ದೇವೆ ಹೊರತಾಗಿ ಸಮಾಜ ಅನ್ನುವಂಥ ಶಬ್ದವನ್ನು ನಾನು ಎಲ್ಲಾದರೂ ಬಳಸಿದ್ರೆ ಇಲ್ಲಿ ತಾವು ಓದ್ಕೋಬೋದು, ತಾವು ಫೋಟೋನದು ಕೂಡ ತಗೋಬೋದು. ನಾವು ಯಾವುದೇ ಸಮಾಜಗಳನ್ನು ವಿರೋಧ ಮಾಡುವ ಸ್ವಾಮಿಗಳಲ್ಲ. ಎಷ್ಟೋ ಜನ ಬ್ರಾಹ್ಮಣ ಸಮಾಜದವರು ನಮ್ಮನ್ನು ಮನೆಗೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಾರ, ಪ್ರಸಾದ ಮಾಡಿಸ್ತಾರ, ನಾವು ಅವ್ರನ್ನ ಕರ್ಕೊತೀವಿ. ನಾನು ಬಾಲೆಹೊಸೂರು ಮಠದ ಪರಿಪೂರ್ಣ ಅಧಿಕಾರವನ್ನು ಬ್ರಾಹ್ಮಣ ಸಮಾಜದವ್ರ ಕೈ ಕೊಟ್ಟೀನಿ. ಶಿರಹಟ್ಟಿ ಮಠದ ಅಧಿಕಾರದಲ್ಲಿ ಒಬ್ಬ ಬ್ರಾಹ್ಮಣರು ಕೂಡ ನಮ್ಮ ಮಠದ ಎಲ್ಲ ನಿರ್ಣಯಗಳಲ್ಲಿ ಇರ್ತಾರೆ. ಅಂದರೆ ನಾವು ಸಮಾಜದ ವಿರೋಧಿಗಳಲ್ಲ, ದಯವಿಟ್ಟು ಗಮನಿಸಬೇಕು. ನಾವು ಸಮಾಜವನ್ನು ಎಲ್ಲೂ ಕೂಡ ವಿರೋಧ ಮಾಡಿಲ್ಲ. ಆ ಸಮಾಜದೊಳಗಿನ ಆ ವ್ಯಕ್ತಿನೂ ಅಲ್ಲ, ಆ ವ್ಯಕ್ತಿಯ ವ್ಯಕ್ತಿತ್ವ ಅರ್ಥಾತ್ ಅವರ ನಡೆ ಏನೈತಲ್ಲ, ಆ ನಡೆಯನ್ನು ವಿರೋಧ ಮಾಡುವ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಬಹಳ ಸ್ಪಷ್ಟವಾಗಿ ಹೇಳ. ನಾರಾಯಣಪುರ ಜಲಾಶಯದಿಂದ ಭೀಮಾ ನದಿಗೆ ಕುಡಿಯುವ ನೀರಿಗಾಗಿ 1 TMC ನೀರು ಹರಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಫೌಜಿಯಾ ತನರಂ ತಿಳಿಸಿದರು. ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ 12 ದಿನಗಳಿಂದ ಅಮರಣಾಂತ ಉಪವಾಸ ಸತ್ಯಾಗ್ರಹ ಕೈಗೊಂಡಿರುವ ಹೋರಾಟಗಾರ ಶಿವಕುಮಾರ ನಾಟಿಕರ್ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಈ ಹಿಂದೆಯೂ ಬರಬೇಕಾಗಿತ್ತು. ಆದರೆ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕ ಮೇಲೆ ಬಂದರೆ ಉತ್ತಮ ಎಂದು ನಿರಂತರವಾಗಿ ನಮ್ಮ ಅಧಿಕಾರಿಗಳ ತಂಡದೊಂದಿಗೆ ಚರ್ಚಿಸಿ ಸರ್ಕಾರದ ಗಮನಕ್ಕೆ ತರಲಾಗಿದೆ. ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಸಹ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಹೀಗಾಗಿ ಗಂಭೀರ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರವು ಹೆಚ್ಚಿನ ಕಾಳಜಿ ವಹಿಸಿ ನಾರಾಯಣಪುರ ಜಲಾಶಯದಿಂದ 1 TMC ನೀರು ಹರಿಸಲು ಸೂಚನೆ ನೀಡಿದೆ ಎಂದರು. ಈ ಸಂದರ್ಭದಲ್ಲಿ ಎಸ್ಪಿ ಅಕ್ಷಯ್ ಹಾಕೆ, ಡಿವೈಎಸ್ಪಿ ಮೊಹಮ್ಮದ್ ಶರೀಫ್, ಚುನಾವಣಾ ಅಧಿಕಾರಿ ಜಾವಿದ್ ಕಾರಂಜಿ, ತಹಸೀಲ್ದಾರ್ ಸಂಜೀವ್ ಕುಮಾರ್ ದಾಸರ್, ಸಿಪಿಐ ಚೆನ್ನಯ್ಯ ಹಿರೇಮಠ್, PSI ಮೆಹಬೂಬ್ ಅಲಿ, ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಟ್ಟದ ಸೇರಿದಂತೆ ಅನೇಕರು ಇದ್ದರು. ಲೋಕಸಭಾ ಚುನಾವಣೆಯಲ್ಲಿ ಸೋಲುವ ಹತಾಶೆಯಿಂದಾಗಿ ಕಾಂಗ್ರೆಸ್ ನಾಯಕರು ಸಂಸ್ಕಾರವಿಲ್ಲದೆ ಮಾತನಾಡುತ್ತಿದ್ದಾರೆ. ಚುನಾವಣೆಯಲ್ಲಿ ಸೋಲು ಖಚಿತವಾಗಿರುವುದರಿಂದ ಉಚಿತ ಯೋಜನೆಗಳು ಇರುವುದಿಲ್ಲ ಎಂಬುದು ಖಚಿತವಾಗಿದೆ ಎಂದು ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಿದ್ದಾರೆ. ಸೋಲಿನ ಹತಾಶೆಯಿಂದಾಗಿ ಈ ರೀತಿ ಮಾತುಗಳು ಬರುತ್ತಿವೆ. ರಾಹುಲ್ ಗಾಂಧಿ ಈಗಾಗಲೇ ಮೋದಿ ಸಮುದಾಯದ ಬಗ್ಗೆ ಮಾತನಾಡಿ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದಿದ್ದಾರೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಎನ್ನುವಂತೆ ಆ ಚಾಳಿ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಬಂದಿದೆ. ಚಾವ್ಲಾ ಚೌಕಿದಾರ ಚೋರಿ, ಮೋದಿಗೆ ಪರಿವಾರ ಇಲ್ಲ, ಹೀಗೆ ಅನೇಕ ಟೀಕೆಗಳನ್ನು ಮಾಡಿದಾಗ ಅದಕ್ಕೆ ತಕ್ಕ ಪ್ರತಿ ಉತ್ತರ ನೀಡಲಾಗಿದೆ. ಸಚಿವ ಶಿವರಾಜ್ ತಂಗಡಿ ಹಾಗೂ ಇತರೆ ಮುಖಂಡರು ಸೋಲಿನ ಹತಾಶೆಯಿಂದ ಈ ರೀತಿ ಮಾತನಾಡುತ್ತಿದ್ದಾರೆ ಎಂದರು. ಈಗ ತಂಗಡಿಗೆ ಶಿವರಾಜ್ ತಂಗಡಿಗೆ ಅವರು ಕೂಡ ನಾಲಿಗೆಯನ್ನ ಅರಿಬಿಟ್ಟಿದ್ದಾರೆ. ಮೋದಿ ಜೈ ಅನ್ನೋರಿಗೆಲ್ಲ ಕಪ್ಪಾಳೆ ಕೊಡಿರಿ ಅಂತ ಹೇಳಿದ್ದಾರೆ. ಇದರಿಂದ ಚಿತ್ರದುರ್ಗದಲ್ಲಿ ಒಬ್ಬರು ಮೋದಿ ಅವರಿಗೆ ಚಪ್ಪಲಿಯಲ್ಲಿ ಹೊಡಿಬೇಕು ಅಂತ ಹೇಳಿದ್ದಾರೆ.
ಈ ರೀತಿ ಸೋಲಿನ ಹತಾಶೆಯಿಂದ ಕಾಂಗ್ರೆಸ್ ಮನಸ್ಸಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಕ್ಯಾಂಡಿಡೇಟು ಸಿಕ್ಕಿಲ್ಲ. ಎಲ್ಲ ಮಕ್ಕಳನ್ನ, ಮರಿ ಮಕ್ಕಳನ್ನ, ಸೊಸೆಗಳನ್ನ, ಬಾಮೈದ್ಯರನ್ನ ಎಲ್ಲ ನಿಲ್ಲಿಸಿದ್ದಾರೆ. ಇಡೀ ಕಾಂಗ್ರೆಸ್ ಇವತ್ತು ಈ ಸೋಲಿನ ಭಯದಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅನೇಕ ಪಕ್ಷದ ಮುಖಂಡರು ವಿವಿಧ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಇಂದು ಮೈಸೂರಿನಲ್ಲಿ ನಡೆದ ಬೃಹತ್ ಕಾರ್ಯಕ್ರಮದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಬಿಜೆಪಿಯ ಎಚ್.ವಿ. ರಾಜೀವ್ ಅವರು ತಮ್ಮ ಅಪಾರ ಬೆಂಬಲಿಗರ ಜೊತೆ ಮತ್ತು ಮಾಜಿ ಮೇಯರ್ ಭೈರಪ್ಪ ಹಾಗೂ ಕೆಆರ್ ಕ್ಷೇತ್ರದ ಜೆಡಿಎಸ್ ಮುಖಂಡ ಕೆ.ವಿ. ಮಲ್ಲೇಶ್ ಅವರು ತಮ್ಮ ಅಪಾರ ಬೆಂಬಲಿಗರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 240066. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ,
ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. PUC ಆದ್ಮೇಲೆ ಏನ್ ಮಾಡೋದು? ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡ ಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಳಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. Mobile number 761-930-3873, 973-132-1173 and 0831-421-3873.